ಫಂಕ್ಷನಲ್ ನ್ಯೂರೋಲಾಜಿಕಲ್ ಸಿಂಪ್ಟಮ್ ಡಿಸಾರ್ಡರ್ FNSD ಇರುವ ವ್ಯಕ್ತಿಗಳಿಗೆ ಚಲನೆ, ಸಂವೇದನೆ, ಮಾತು ಮತ್ತು ಸಮತೋಲನವನ್ನು ಪ್ರಭಾವಿಸುವ ಹಲವು ರೀತಿಯ ದೈಹಿಕ ಲಕ್ಷಣಗಳು ಕಾಣಿಸಬಹುದು. ಕೆಲವರಿಗೆ 1 ಅಥವಾ 2 ಕೈಗಳು ಅಥವಾ ಕಾಲುಗಳಲ್ಲಿ ದುರ್ಬಲತೆ ಅಥವಾ ಸಂಪೂರ್ಣ ಅಚಲತೆ ಪ್ಯಾರಲಿಸಿಸ್ ಉಂಟಾಗಬಹುದು. ಈ ದುರ್ಬಲತೆ ಅಚಾನಕ್ ಪ್ರಾರಂಭವಾಗಬಹುದು ಮತ್ತು ನಿಲ್ಲುವುದು, ನಡೆಯುವುದು ಅಥವಾ ಕೈಗಳನ್ನು ಬಳಸುವುದು ತುಂಬಾ ಕಷ್ಟವಾಗಬಹುದು. ಸ್ನಾಯುಗಳು ಮತ್ತು ನರಗಳು ರಚನಾತ್ಮಕವಾಗಿ ಸಾಮಾನ್ಯವಾಗಿದ್ದರೂ ಹಲವರು ನಡೆಯಲು ಕಷ್ಟಪಡುತ್ತಾರೆ, ಅಸ್ಥಿರತೆ ಅನುಭವಿಸುತ್ತಾರೆ ಅಥವಾ ಪದೇ ಪದೇ ಬೀಳುತ್ತಾರೆ. ಇತರರಿಗೆ ಅನೈಚ್ಛಿಕವಾಗಿ ಕಂಪನ, ಟ್ರೆಮರ್ಸ್, ನಡುಗು ಅಥವಾ ಏಕಾಏಕಿ ತಟ್ಟನೆ ಆಗುವ ಚಲನಗಳು ಕಾಣಿಸಬಹುದು. ಕೆಲವರಿಗೆ ಅಪಸ್ಮಾರದಂತಿರುವ ಆದರೆ ಅಪಸ್ಮಾರವಲ್ಲದ ಸೆಳೆತದಂತಹ ಘಟನೆಗಳು ಫಿಟ್ಸ್ ಉಂಟಾಗುತ್ತವೆ. ಇವು ಅಪಸ್ಮಾರದಂತೆ ಕಾಣಿಸಿದರೂ ಅಸಾಮಾನ್ಯ ವಿದ್ಯುತ್ ಚಟುವಟಿಕೆಯಿಂದಲ್ಲ, ಬದಲಾಗಿ ಮೆದುಳಿನ ಕಾರ್ಯವಿಧಾನದಲ್ಲಿನ ಬದಲಾವಣೆಗಳಿಂದ ಉಂಟಾಗುತ್ತವೆ. ಸಂವೇದನೆಗೆ ಸಂಬಂಧಿಸಿದ ಲಕ್ಷಣಗಳು ಸಾಮಾನ್ಯ. ಇದರಲ್ಲಿ ಮೈಮರಗು, ಚುರುಕು ಅನಿಸುವಿಕೆ ಅಥವಾ ಸಂವೇದನೆಯ ಬದಲಾವಣೆಗಳು ಸೇರಿವೆ. ದೇಹದ ಕೆಲವು ಭಾಗಗಳು ಭಾರವಾಗಿ, ದುರ್ಬಲವಾಗಿ ಅಥವಾ ದೇಹದಿಂದ ಬೇರ್ಪಟ್ಟಂತಾಗಿ ಅನಿಸಬಹುದು. ಕೆಲವರಿಗೆ ಮಸುಕಾದ ದೃಷ್ಟಿ, ದ್ವಿತೀಯ ದೃಷ್ಟಿ ಅಥವಾ ತಾತ್ಕಾಲಿಕ ದೃಷ್ಟಿ ಕಳೆದುಕೊಳ್ಳುವಂತಹ ದೃಷ್ಟಿ ಸಮಸ್ಯೆಗಳು ಉಂಟಾಗಬಹುದು. ಮಾತು ಮತ್ತು ನುಂಗುವಿಕೆಯಲ್ಲಿ ತೊಂದರೆಗಳು ಕಾಣಿಸಬಹುದು. ಇದರಲ್ಲಿ ಅಸ್ಪಷ್ಟ ಮಾತು, ಅಡ್ಡಾಡುವ ಮಾತು, ಪದಗಳನ್ನು ಹುಡುಕಲು ಕಷ್ಟ, ಕರಕಶ ಧ್ವನಿ ಅಥವಾ ಧ್ವನಿ ಕಳೆದುಕೊಳ್ಳುವುದು, ಹಾಗೆಯೇ ಗಂಟಲಲ್ಲಿ ಗುಂಡು ಇರುವಂತೆ ಅನಿಸಿ ನುಂಗಲು ಅಸೌಕರ್ಯವಾಗುವುದು ಸೇರಿವೆ. ಅನೇಕರಿಗೆ ತಲೆ ಸುತ್ತು, ಸಮತೋಲನ ಕಮ್ಮಿಯಾಗುವುದು ಮತ್ತು ಸಂಯೋಜನೆ ಸಮಸ್ಯೆಗಳು ಉಂಟಾಗುತ್ತವೆ. ಇದರಿಂದ ನಡೆಯುವುದು, ಮೆಟ್ಟಿಲು ಏರುವುದು ಮತ್ತು ವಸ್ತುಗಳನ್ನು ಹಿಡಿಯುವುದು ಮುಂತಾದ ದೈನಂದಿನ ಚಟುವಟಿಕೆಗಳು ಕಷ್ಟಕರವಾಗುತ್ತವೆ. ಈ ಎಲ್ಲ ಲಕ್ಷಣಗಳು ನಿಜವಾದವು, ಅನೈಚ್ಛಿಕವು ಮತ್ತು ನೋವುಂಟು ಮಾಡುವವು. ಇವು ಕಲ್ಪಿತವಲ್ಲ ಮತ್ತು ವ್ಯಕ್ತಿಯ ಜಾಗೃತ ನಿಯಂತ್ರಣದಲ್ಲಿ ಇರುವುದಿಲ್ಲ. ಮೆದುಳು ಸಂದೇಶಗಳನ್ನು ಸರಿಯಾಗಿ ಕಳುಹಿಸಲು ಮತ್ತು ಸಂಸ್ಕರಿಸಲು ಕಷ್ಟಪಡುತ್ತಿರುವುದರಿಂದ ಈ ಲಕ್ಷಣಗಳು ಉಂಟಾಗುತ್ತವೆ.